ಸೆಪ್ಟೆಂಬರ್ 7ನೇ ತಾರೀಕು ಭಾದ್ರಪದ ಹುಣ್ಣಿಮೆಯ ದಿವಸ ಭಾನುವಾರ ಈ ವರ್ಷ ಅಂದರೆ 2025ನೇ ಇಸವಿಯ ಕೊನೆಯ ಚಂದ್ರಗ್ರಹಣ. ಸೊ ಅದರಿಂದ ಇನ್ನು ನೆಕ್ಸ್ಟ್ ಚಂದ್ರಗ್ರಹಣ ಅಂದರೆ 2026 ಮುಂದಿನ ವರ್ಷನೇ ಆಗುತ್ತೆ. ಸೊ ಅದರಿಂದ ಈ ವರ್ಷದ ಈ ಕೊನೆಯ ಚಂದ್ರಗ್ರಹಣ ಭಾರತದಲ್ಲಿ ಕಾಣಿಸ್ತಾ ಇದೆ. ಸೊ ಅದರಿಂದಾಗಿ ಆಚರಣೆ ಇದೆ. ಈ ಆಚರಣೆಯಲ್ಲಿರ್ತಕ್ಕಂಥ ಚಂದ್ರಗ್ರಹಣದ ಬಗ್ಗೆ ಅಂದರೆ ಈ ಗ್ರಹಣ ಯಾವ ನಕ್ಷತ್ರದಲ್ಲಿ ಆಗ್ತಾ ಇದೆ, ಎಷ್ಟು ಗಂಟೆಗೆ ಆಗ್ತಾ ಇದೆ, ಏನೇನು ಮಾಡಬೇಕು ಗ್ರಹಣ ಸಮಯದಲ್ಲಿ, ಇದೆಲ್ಲ ವಿಡಿಯೋನ ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ. ನೋಡಿಲ್ಲ ಅಂದರೆ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲೋ ನಮ್ಮ ಚಾನಲ್ನಲ್ಲೋ ಇರ್ತದೆ ವಿಡಿಯೋ, ದಯವಿಟ್ಟು ನೋಡಿ ವಿಡಿಯೋನ, ಗೊತ್ತಾಯ್ತಲ್ವಾ. ಹಾಗೂ ಈ ಒಂದು ಚಂದ್ರಗ್ರಹಣ 4 ರಾಶಿಯವರಿಗೆ ಶುಭ ಫಲ, 4 ರಾಶಿಯವರಿಗೆ ಅಶುಭ ಫಲ ಹಾಗೂ 4 ರಾಶಿಯವರಿಗೆ ವಿಚಿತ್ರ ಫಲ ಅಂದರೆ ಶುಭಾಶುಭಗಳ ಮಿಶ್ರಣ ವಿಚಿತ್ರ ಫಲವನ್ನು ಕೊಡಲಿದೆ. ಯಾವ 4 ರಾಶಿಯವರಿಗೆ ಶುಭ ಫಲ ಕೊಡುತ್ತೆ, ಯಾವ 4 ರಾಶಿಯವರಿಗೆ ಅಶುಭ ಫಲ ಇದೆ, ಇದೆರಡನ್ನೂ ಸಹ ವಿಡಿಯೋ ಮಾಡಲಾಗಿದೆ. ಅದು ಅಷ್ಟೇ, ವಿಡಿಯೋ ಡಿಸ್ಕ್ರಿಪ್ಷನಲ್ಲೋ ಅಥವಾ ನಮ್ಮ ಚಾನಲ್ನಲ್ಲೋ ವಿಡಿಯೋ ಖಂಡಿತವಾಗಿರ್ತದೆ, ದಯವಿಟ್ಟು ನೀವು ನೋಡಬಹುದಾಗಿರ್ತದೆ. ಈ ವಿಡಿಯೋದಲ್ಲಿ ನಾನು ಸೆಪ್ಟೆಂಬರ್ 7ನೇ ತಾರೀಕಿನ ರಾಹುಗ್ರಸ್ತ ಮಹಾ ರಕ್ತ ಚಂದ್ರಗ್ರಹಣದ ಪ್ರಭಾವದಲ್ಲಿ 4 ರಾಶಿಯವರಿಗೆ ವಿಚಿತ್ರ ಫಲ ಇದೆ, ಅಂದರೆ ಶುಭನೂ ಇದೆ ಅಶುಭನೂ ಇದೆ. ಯಾವ 4 ರಾಶಿಯವರಿಗೆ ಈ ಮಿಶ್ರ ವಿಚಿತ್ರ ಫಲವಿದೆ ಅನ್ನುವಂಥ ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರತಕ್ಕಂಥದ್ದು. ತುಂಬ ಇಂಪಾರ್ಟೆಂಟ್ ವಿಡಿಯೋ, ದಯವಿಟ್ಟು ಒಂದು ಸಹಾಯ ಮಾಡಿ, ಪ್ರತಿಯೊಬ್ಬರಿಗೂ ರೀಚ್ ಆಗೋ ಥರ ಈ ವಿಡಿಯೋನ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಿಟ್ಟಿರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದಾರೆ, ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವೀಕ್ಷಕರೇ, ನಮ್ಮ ರಾಶಿಯಿಂದ ಎಷ್ಟನೇ ರಾಶಿಯಲ್ಲಿ ಗ್ರಹಣ ಆಗುತ್ತಾ ಇದೆ ಅನ್ನುವುದರ ಆಧಾರದ ಮೇಲೆ ಶುಭ ಅಶುಭ ಮಿಶ್ರ ಫಲಗಳನ್ನು ಧರ್ಮಗ್ರಂಥಗಳು, ಶಾಸ್ತ್ರ ಗ್ರಂಥಗಳು, ನಿರ್ಣಯ ಸಿಂಧು, ಧರ್ಮ ಸಿಂಧು ಅಂತಹ ಗ್ರಂಥಗಳು ನಮಗೆ ಸ್ಪಷ್ಟವಾಗಿ ಶ್ಲೋಕಗಳ ಆಧಾರ ಪುರಸ್ಸರವಾಗಿ ತಿಳಿಸುತ್ತೆ. ಸೊ ಅದರಿಂದ ಈ ಆಧಾರ ಪ್ರಕಾರವಾಗಿ ಯಾವ ನಕ್ಷತ್ರದಲ್ಲಿ ಗ್ರಹಣ ಆಗುತ್ತಾ ಇದೆ, ಯಾವ ರಾಶಿಯಲ್ಲಿ ಗ್ರಹಣ ಆಗುತ್ತಾ ಇದೆ, ಆ ನಕ್ಷತ್ರ ಹಾಗೂ ಆ ರಾಶಿಯವರಿಗೆ ಖಂಡಿತವಾಗಿ ಅಶುಭ ಫಲ ಇರುತ್ತೆ. ಸೊ ಅಲ್ಲಿ ಶತಭಿಷ ನಕ್ಷತ್ರ ಹಾಗೂ ಪೂರ್ವಭಾದ್ರ ನಕ್ಷತ್ರ, ಅದು ಯಾಕೆ ಎರಡೆರಡು ನಕ್ಷತ್ರ ಹೆಸರು ಹೇಳ್ತಾ ಇದ್ದೀರಿ ಅನ್ನೋ ವಿಚಾರವನ್ನು ನಾನು ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಅಂದರೆ ಆ ಗ್ರಹಣದ ಸಂಪೂರ್ಣ ವಿವರಗಳನ್ನು ತಿಳಿಸೋ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ದೃಕ್ ಸಿದ್ಧಾಂತ ಪ್ರಕಾರವಾಗಿ ನಕ್ಷತ್ರ ಒಂದು ಸಮಯದಲ್ಲಿ ಎಂಡ್ ಆದರೆ, ಸೂರ್ಯ ಸಿದ್ಧಾಂತ ಪ್ರಕಾರ ನಕ್ಷತ್ರ ಇನ್ನೊಂದು ಸಮಯದಲ್ಲಿ ಎಂಡ್ ಆಗುತ್ತೆ. ಬಟ್ ಗ್ರಹಣ ಮಾತ್ರ ನಿಮಗೆ ರಾತ್ರಿ 9:56ಕ್ಕೆ ಶುರು ಆಗ್ಬಿಡುತ್ತೆ. ಸೊ ಅದರಿಂದ ಶತಭಿಷ ನಕ್ಷತ್ರ ಹಾಗೂ ಪೂರ್ವಭಾದ್ರ ನಕ್ಷತ್ರ ಎರಡು ನಕ್ಷತ್ರಗಳಿಗೂ ಅಶುಭ ಫಲ, ಜೊತೆಗೆ ಕುಂಭರಾಶಿಗೆ ಅಶುಭ ಫಲ, ಯಾಕಂದರೆ ಕುಂಭರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ. ಈಗ ಪಾಯಿಂಟಿಗೆ ಬಂದರೆ, ನಿಮ್ಮ ರಾಶಿಯಿಂದ ಎಷ್ಟನೇ ರಾಶಿಯಲ್ಲಿ ಗ್ರಹಣ ಆದರೆ ನಿಮಗೆ ಮಿಶ್ರ ವಿಚಿತ್ರ ಫಲ ಅನ್ನುವಂಥದ್ದನ್ನು ವಿಡಿಯೋದಲ್ಲಿ ನೋಡೋಣ. ನೋಡಿ, ನಿಮ್ಮ ರಾಶಿಯಿಂದ 2ನೇ ರಾಶಿಯಲ್ಲಿ ಗ್ರಹಣವಾದರೆ ನಿಮಗೆ ಅದು ಮಿಶ್ರ ವಿಚಿತ್ರ ಫಲ. ಈಗ ಕುಂಭರಾಶಿಯಲ್ಲಿ ಗ್ರಹಣ ಅಂದರೆ ಯಾವ ರಾಶಿಯವರಿಗೆ ಕುಂಭ 2ನೇ ಮನೆ ಆಗುತ್ತೆ? ಮಕರ ರಾಶಿಯವರಿಗೆ ಮಕರ, ಕುಂಭ. ಸೊ ಆದ್ದರಿಂದ ಮಕರ ರಾಶಿಯವರಿಗೆ ಸೆಪ್ಟೆಂಬರ್ 7ನೇ ತಾರೀಕು ಭಾನುವಾರದ ಈ ವರ್ಷದ ಕೊನೆಯ ಚಂದ್ರಗ್ರಹಣ ಹಾಗೂ ರಾಹುಗ್ರಸ್ತ ಮಹಾರಕ್ತ ಚಂದ್ರಗ್ರಹಣ ಮಿಶ್ರ ವಿಚಿತ್ರ ಫಲವನ್ನು ಕೊಡಲಿದೆ ಮಕರ ರಾಶಿಯವರಿಗೆ. ಮೊದಲನೇದಾಗಿ ಮಿಶ್ರ ಫಲ, ವಿಚಿತ್ರ ಫಲ. ನೆಕ್ಸ್ಟ್, ನಿಮ್ಮ ರಾಶಿಯಿಂದ 5ನೇ ರಾಶಿಯಲ್ಲಿ ಗ್ರಹಣ ಆದರೆ ನಿಮಗೆ ಮಿಶ್ರ ವಿಚಿತ್ರ ಫಲ. ಯಾವ ರಾಶಿಯವರಿಗೆ ಕುಂಭ 5ನೇ ಮನೆ ಆಗ್ತದೆ? ತುಲಾ ರಾಶಿಯವರಿಗೆ. ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ. ಸೊ ಅದರಿಂದ ತುಲಾ ರಾಶಿಯವರಿಗೆ ಸೆಪ್ಟೆಂಬರ್ 7ನೇ ತಾರೀಕಿನ ಈ ಒಂದು ರಾಹುಗ್ರಸ್ತ ಮಹಾರಕ್ತ ಚಂದ್ರಗ್ರಹಣ ಮಿಶ್ರ ವಿಚಿತ್ರ ಫಲವನ್ನು ಕೊಡಲಿದೆ. ಇನ್ನು ನಿಮ್ಮ ರಾಶಿಯಿಂದ 7ನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದ್ದರೆ ನಿಮಗೆ ಅದು ಮಿಶ್ರ ವಿಚಿತ್ರ ಫಲವನ್ನು ಕೊಡಲಿದೆ. ಆದ ಕಾರಣ ನಿಮಗೆ ಯಾವ ರಾಶಿಯವರಿಗೆ ಕುಂಭ ರಾಶಿ 7ನೇ ಮನೆ ಆಗುತ್ತೆ? ಸಿಂಹ ರಾಶಿ. ಸೊ ನಿಮಗೆ ಸಿಂಹ ರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ 7ನೇ ತಾರೀಕಿನ ರಾಹುಗ್ರಸ್ತ ರಕ್ತ ಮಹಾಚಂದ್ರಗ್ರಹಣ ಮಿಶ್ರ ವಿಚಿತ್ರ ಫಲವನ್ನು ಕೊಡಲಿದೆ. ಇನ್ನು
ನಿಮ್ಮ ರಾಶಿಗಿಂದ 9ನೇ ರಾಶಿಯಲ್ಲಿ ಗ್ರಹಣವಾದರೆ ನಿಮಗೆ ಅದು ಮಿಶ್ರ ವಿಚಿತ್ರ ಫಲ. ಯಾವ ರಾಶಿಯವರಿಗೆ ಕುಂಭರಾಶಿ 9ನೇ ಮನೆ ಆಗುತ್ತೆ? ಮಿಥುನ ರಾಶಿಯವರಿಗೆ. ಮಿಥುನ ರಾಶಿಯವರು ಕುಂಭರಾಶಿ 9ನೇ ಮನೆ. ಧನು 7 ಆಗುತ್ತೆ, ಮಕರ 8 ಆಗುತ್ತೆ, ಕುಂಭ 9 ಆಗುತ್ತೆ. ಸೊ ಈ ಒಂದು ರಾಹುಗ್ರಸ್ತ ರಕ್ತ ಚಂದ್ರಗ್ರಹಣ ಒಂದು ಮಿಶ್ರ ವಿಚಿತ್ರ ಫಲವನ್ನು ಕೊಡಲಿದೆ. ಯಾವ 4 ರಾಶಿಯವರಿಗೆ ಮಿಶ್ರ ವಿಚಿತ್ರ ಫಲ? ಒಂದು ಮಿಥುನ ರಾಶಿಯವರಿಗೆ, 2ನೇದಾಗಿ ಸಿಂಹರಾಶಿಯವರಿಗೆ, 3ನೇದಾಗಿ ತುಲಾ ರಾಶಿಯವರಿಗೆ, 4ನೇದಾಗಿ ಮಕರ ರಾಶಿಯವರಿಗೆ. ಈ 4 ರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ 7ನೇ ತಾರೀಕಿನ ಒಂದು ರಾಹುಗ್ರಸ್ತ ರಕ್ತ ಚಂದ್ರಗ್ರಹಣ ಒಂದು ಮಿಶ್ರ ವಿಚಿತ್ರ ಫಲಗಳನ್ನು ಕೊಡಲಿದೆ. ವಿಚಿತ್ರ ಫಲ ಅಂದರೆ ಏನು? ನಾನು ಪ್ರತಿಯೊಂದು ರಾಶಿಯವರಿಗೂ ಸಪ್ರೇಟ್ ಆಗಿ ಆ ಗ್ರಹಣದ ಪ್ರಭಾವದ ವಿಡಿಯೋಗಳನ್ನು ಖಂಡಿತವಾಗಿ ಮಾಡಲಿದ್ದೇನೆ. ಗೊತ್ತಾಯ್ತಲ್ವಾ? ಅದು ಅಪ್ಲೋಡ್ ಆಗಿದ್ದರೆ ದಯವಿಟ್ಟು ನೋಡ್ಕೊಳ್ಳಿ. ಇನ್ನೂ ಆಗಿಲ್ಲ ಅಂದರೆ ಖಂಡಿತವಾಗಿ ಆಗತ್ತೆ. 1ನೇ ಪಾಯಿಂಟ್. 2ನೇದಾಗಿ ನಿಮಗೆ ಮಿಶ್ರ ಫಲ ಅಂದರೆ ಒಂದಿಷ್ಟು ಶುಭ ಇರುತ್ತೆ, ಒಂದಿಷ್ಟು ಅಶುಭ ಇರುತ್ತೆ. ನೀವು ಒಳ್ಳೇದಾಗುತ್ತೆ ಅಂದ್ಕೊಂಡಿದ್ದ ವಿಚಾರದಲ್ಲಿ ಕೆಟ್ಟದಾಗ್ಬೋದು, ಕೆಟ್ಟದಾಗುತ್ತೆ ಅಂದ್ಕೊಂಡ ವಿಚಾರದಲ್ಲಿ ಒಳ್ಳೇದಾಗ್ಬೋದು. ಏನೂ ಹೇಳೋಕ್ಕಾಗಲ್ಲ, ಹೆಂಗೆ ಬೇಕಾರೋದು ಚೇಂಜ್ ಆಗಿಬಿಡ್ಬೋದು. ಸೊ ಆದ್ದರಿಂದ ಕೆಡಕೇನು ಆಗಬಾರದು, ಒಳ್ಳೇದು ಮಾತ್ರ ಆಗಬೇಕು ಅಂತಂದಾಗ ಗ್ರಹಣದ ಪರಿಹಾರಗಳು ಅಂತಿರುತ್ತೆ. ಈಗ ನಿಮಗೆ ನಾನೊಂದು ಸ್ಕ್ರೀನ್ ಮೇಲೆ ಶ್ಲೋಕವನ್ನು ಹಾಕ್ತೇನೆ. ಆ ಶ್ಲೋಕವನ್ನು ನೋಡ್ಕೊಳ್ಳಿ. ಆ ಗ್ರಹಣದ ಸಮಯದಲ್ಲಿ ನೀವು ಸ್ನಾನ ಮಾಡಿಕೊಂಡು ಬಂದು ಆ ಮಂತ್ರವನ್ನು ಜಪ ಮಾಡಿ ಹಾಗೂ ಪೇಪರ್ನಲ್ಲಿ ಮಂತ್ರವನ್ನು ಬರೆದುಕೊಂಡು ನಂತರ ಮರುದಿನ ಅಂದರೆ 8ನೇ ತಾರೀಕು ಬೆಳಗ್ಗೆ ನೀವು ಉದ್ದಿನ ಬೇಳೆ ಹಾಗೂ ಅಕ್ಕಿ ಇದೆರಡನ್ನೂ ಸಹಿತವಾಗಿ ಬೇರೆ ಸಪ್ರೇಟ್ ಆಗಿ ಇಟ್ಟು ಅದರಲ್ಲಿ ಒಂದು ಚಂದ್ರಬಿಂಬವನ್ನು ಇಟ್ಟು ಈ ಒಂದು ಕೈಯಲ್ಲಿ ಬರೆದಂತಹ ಶ್ಲೋಕ ಬರೆದಂತಹ ಪೇಪರ್ನೂ ಇಟ್ಟು ಅದನ್ನು ದಾನ ಮಾಡ್ತಕ್ಕಂಥದ್ದು ಒಂದು ಪದ್ಧತಿ, ನೀವೇ ಮಾಡಿಕೊಳ್ಬಹುದಾದ್ದು. ಇನ್ನು ಗ್ರಹಣದ ಸಮಯದಲ್ಲಿ ಜಪ, ಗ್ರಹಣ ಸಮಯದಲ್ಲಿ ಸ್ನಾನ, ಗ್ರಹಣ ಸಮಯದಲ್ಲಿ ವಿಶೇಷ ಸ್ತೋತ್ರ ಪಠನೆಗಳು, ಓಂ ನಮೋ ನಾರಾಯಣಾಯ ಅಷ್ಟಾಕ್ಷರಿ ಮಂತ್ರ ಜಪ ಮಾಡಬಹುದು, ಓಂ ನಮಃ ಶಿವಾಯ ಪಂಚಾಕ್ಷರಿ ಜಪವನ್ನು ಮಾಡಬಹುದು. ವಿಶೇಷವಾಗಿ ಈ ಮಿಶ್ರ ವಿಚಿತ್ರ ಫಲ ಇರುವವರು ದುರ್ಗಾರಾಧನೆ, ದುರ್ಗಾ ಮಂತ್ರ ಓಂ ದುಮ್ ದುರ್ಗಾ ಯೈ ನಮಃ ಈ ಮಂತ್ರವನ್ನು ಜಪ ಮಾಡಬಹುದು. ಲಲಿತಾ ಸಹಸ್ರನಾಮವನ್ನು ಕೇಳಿಸ್ಕೊಳ್ಬಹುದು. ಅಷ್ಟು ಓದ್ಲಿಕ್ಕೆ ಆಗಲಿಲ್ಲ ಅಂದರೆ ಓದ್ಲಿಕ್ಕಾಗೋರು ಬರೋರು ಉಪದೇಶ ಇರೋರು ಓದಬಹುದು, ಗುರು ಉಪದೇಶ ಇರ್ತಕ್ಕಂಥವ್ರು. ಸೊ ಹೀಗೆ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಾವು ವಿಶೇಷವಾಗಿ ಗ್ರಹಣದ ಸಮಯದಲ್ಲಿಯೇ, ಯಾಕೆಂದರೆ ಬೇರೆ ಸಮಯದಲ್ಲ, ಗ್ರಹಣದ ದಿವಸ ಗ್ರಹಣದ ಸಮಯದಲ್ಲಿಯೇ ಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ವಿಶೇಷವಾದಂತಹ ಪ್ರಸಾದ ಈ ಒಂದು ಶ್ವೇತಾರ್ಕರತ್ನಗಳ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಸೊ ಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣದ ಸಮಯದಲ್ಲಿ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡಿ ಅದರಲ್ಲಿ ಈ ಚಂದ್ರನಿಗೆ ಸಂಬಂಧಪಟ್ಟಂಥ ಮನಸ್ಸಿಗೆ ಸಂಬಂಧಪಟ್ಟಂಥ ಈ ವಿಶೇಷವಾದಂತಹ ಶ್ವೇತಾರ್ಕರತ್ನಗಳ ಬ್ರೇಸ್ಲೆಟ್ ಅನ್ನು ಎನರ್ಜೈಸ್ ಮಾಡಿ ಕೊಡ್ತೇವೆ. ಇದನ್ನು ನೀವು ಧಾರಣೆ ಮಾಡಿಕೊಂಡು ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಹಣೆಯಲ್ಲಿ ಇಟ್ಕೊಂಡ್ರೂ ಸಹ ಖಂಡಿತವಾಗಿ ನಿಮಗೆ ಆ ಚಂದ್ರಗ್ರಹಣದಲ್ಲಿ ಮಿಶ್ರದಲ್ಲಿ ಇರುವ ಅಶುಭ ನಿವಾರಣೆಯಾಗಿ ಶುಭ ಮಾತ್ರ ನಿಮಗೆ ಸಿಕ್ಕದಂಗೆ ಆಗ್ತದೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ ಹಾಗೂ ನಿಮ್ಮ ರಾಶಿ ಈ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ ಅಂದರೆ ಗ್ರಹಣದ ದಿವಸ ಸಂಜೆಯಲ್ಲಿ ಸಂಕಲ್ಪ ಸೇವೆ ಏನು ಶುರುವಾಗಲಿದೆ, ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವೇ ಕೇಳಿಸ್ಕೊಳ್ಬಹುದು. ಗ್ರಹಣದ ಸಮಯದಲ್ಲಿಯೇ ಗ್ರಹಣ ಶಾಂತಿ ಹೋಮವನ್ನು ಮಾಡ್ತೇವೆ. ಏನು 9:45 ಗ್ರಹಣ ಶುರುವಾಗುತ್ತೆ. ನಾವು ಅವತ್ತು ಈ ಬಾರಿ ಮಾತ್ರ ನಾವು ಚಂದ್ರಗ್ರಹಣದ ಸಂದರ್ಭ ಏನು ಗ್ರಹಣ ನಡೀತಾ ಇರ್ತದೆ ಅದೇ ಟೈಮ್ನಲ್ಲೇ ನಾವು ಗ್ರಹಣ ಶಾಂತಿಯನ್ನು ಮಾಡ್ತೇವೆ. ಯಾಕಂದರೆ ಆಚರಣೆಯಲ್ಲಿರುವುದ ಕಾರಣ ನಾವು ಗ್ರಹಣದ ಸಮಯ ನಮಗೆ ಸಿಗುತ್ತೆ, ಆದ್ದರಿಂದ ಅದೇ ಟೈಮಲ್ಲಿ ನಾವು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ದಯವಿಟ್ಟು ಬೇಗ ಹೆಸರುಗಳನ್ನು ಕೊಟ್ಕೊಳ್ಳಿ. ಯಾಕೆಂದರೆ ತುಂಬ ಜನ ಗ್ರಹಣಾಚರಣೆ ಇದ್ದಾಗ ಇದು ಮಾಡ್ತಾರೆ, ನಾವೊಂದು ಸ್ವಲ್ಪ ಲಿಮಿಟೆಡ್ ಆಗಿ ನಾವು ಇದು ಮಾಡ್ತೀವಿ. ಸೊ ಅದರಿಂದ ಬೇಗ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ನೀವು ಈ ವಿಡಿಯೋ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಈ ಗ್ರಹಣದ ಸಂಬಂಧವಾದ ವಿಶೇಷವಾಗಿ ಏನಾದರೂ ಪ್ರಶ್ನೆಗಳಿದ್ದರೆ ಖಂಡಿತವಾಗಿ ನಿಮ್ಮ ಪ್ರಶ್ನೆಗಳನ್ನು ಕಮೆಂಟ್ ಮಾಡಿ. ನಾನು ನಿಮ್ಮ ಪ್ರಶ್ನೆಗಳನ್ನು ಓದಿ ಅದಕ್ಕೆ ಉತ್ತರಿಸುವುದು, ಕಮೆಂಟ್ನಲ್ಲೇ ಉತ್ತರಿಸುವಂಥ ಪ್ರಯತ್ನವನ್ನು ಖಂಡಿತವಾಗಿ ಮಾಡ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಕ್ಕೋಣ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಯೋಸೌ ವಜ್ರಧರೋ ದೇವಃ ಆದಿತ್ಯಾನಾಂ ಪ್ರಭುರ್ಮತಃ ಚಂದ್ರಗ್ರಹೋಪರಾಗೋತ್ಥ ಗ್ರಹಪೀಡಾಂ ವ್ಯಪೋಹತು. ಯೋಸೌ ದಂಡಧರೋ ದೇವಃ ಯಮೋ
महिषवाहनः चंद्रग्रहोपरागोत्थ ग्रहपीडां व्यपोहतु योऽसौ शूलधरो देवः पिनाकी वृषवाहनः चंद्रग्रहोपरागोत्थ ग्रहपीडां व्यपोहतु.